ಅತ್ತೆ ನಾವು ಅವಳು ಡಾಕ್ಟ್ರು ಸೋದರದತ್ತೆ ಶಕುಂತಲಾ ಅಂತ ನನ್ನ ಹೆಸರು. ನಾವು 9 ಜನ ಮಕ್ಕಳು. ಅವ್ರ ದೊಡ್ಡ ಅಣ್ಣನ ಮಗಳವಳು. ಅವಳು MBBS ಮಾಡಿ MD ಮಾಡಿ MS ಮಾಡಿರುವಂಥ ಹುಡುಗಿ ಅವಳು. ಅವ್ರ ಗಂಡ ಅವರು ಡಾಕ್ಟ್ರು ಇಲ್ಲೇ ಮೈಸೂರಿನಲ್ಲಿ KR ಆಸ್ಪತ್ರೆಯಲ್ಲಿ ಅವನು ಮೂಳೆ ಡಾಕ್ಟ್ರು, ಅವಳು ಇದು ಚೆಲುವಾಂಬದಲ್ಲಿ ಡಾಕ್ಟ್ರ್ ಅವಳು. ಹಂಗಾಗಿ ಅವನು ಹೆಂಡತಿ ಅಂದರೆ ಅವನಿಗೆ ಒಂಚೂರು ಒಂದು ಕನಿಕರನೇ ಆಗಲಿ ವಿಶ್ವಾಸನೇ ಆಗಲಿ ಏನೂ ಇರಲಿಲ್ಲ ಅವನಿಗೆ. ಯಾವಾಗಲೂ ನಾನು ಮದುವೆ ಆಯ್ತೀನಿ ಇನ್ನೊಂದು ಅಂತ ಹೇಳ್ತಾ ಇದ್ದ. ಆದರೂ ಇವಳು ಇನ್ನೇನು ಮಾಡೋದು, 3 ಹೆಣ್ಮಕ್ಳವಲ್ಲ ಅಂತ ಹೇಳ್ಬಿಟ್ಟು ಅವಳು ಸಮಾಜದಲ್ಲಿ ನಿನ್ನೆ ಮಂಡ್ಯಕ್ಕೆ ಹೋಗಿದ್ದಾಳೆ. ಅಲ್ಲಿ ಮನೆ ಮಾಡಿದ್ಲು. 5ನೇ ತಾರೀಕು ಮನೆಗೆ ಹೋಗ್ಬೇಕಾಗಿತ್ತು. ಆ ಮಕ್ಕಳು ಅಪ್ಪಾಜಿನೂ ನೋಡಲಿ, ನಾನು ಈ ಕಡೆ ಅಮ್ಮನೂ ನಾನು ಇರ್ತೀನಿ ಅನ್ನೋ ಥರ ಅವಳು ಅನಿಸಿಕೆ ಆಗಿತ್ತು. ಆ ಪ್ರಕಾರ ಮನೇನು ನೋಡಿ 5ನೇ ತಾರೀಕು ಹೋಗ್ಬೇಕಾಗಿತ್ತು. ಆದರೆ ಅವನು ನೆನ್ನೆನೇ ಅವನೇ ಸಾಯಿಸಿರೋದು. ಯಾಕೆಂದರೆ 3 ಡಿಗ್ರಿ ಮಾಡಿರೋ ನಾವು ಇಷ್ಟು ವಯಸ್ಸಾಗಿದ್ರು ನಮ್ಮ ಕಷ್ಟನ ಅವಳಿಗೆ ಹೇಳಿ ಅವಳಿಂದ ನಾವು ಪರಿಹಾರ ಕಾಣ್ಕೊತಾ ಇದ್ವಿ. ಅಂಥ ಇಂಟೆಲಿಜೆಂಟ್ ಅವಳು ಹೆಂಗೆ ಸಾಯ್ತಾಳೆ? ಅವನೇ ಸಾಯಿಸಿರೋದು. ಯಾಕೆಂದರೆ ಇವಳು ಅವನ ಬದುಕಿಗೆ ಅಡ್ಡಿ ಆಗಿದ್ದಾಳೆ ಅಂತನೋ ಅಥವಾ ಜಲಸಿನೋ, 3 ಡಿಗ್ರಿ ಮಾಡೋವಳೇನು ಜಲಸಿನೋ ಏನೋ ಗೊತ್ತಿಲ್ಲ. 3 ಹೆಣ್ಮಕ್ಳು, ಯಾವ ತಾಯಿ ತಾನೇ 3 ಹೆಣ್ಮಕ್ಳು ಬಿಟ್ಟು ಸಾಯ್ತಾಳೆ? ಇಷ್ಟೆಲ್ಲ ಓದಿ ಅಂಥ ಬಡತನದಲ್ಲಿ ಅವಳು ಬಳ್ಳಾರಿಲಿ ಡಾಕ್ಟ್ರ್ ಮಾಡಿ MD ಮಾಡಿ MS ಮಾಡಿರುವಂಥ ವ್ಯಕ್ತಿ ಒಂದು ದಿನಕ್ಕೆ 10 ಆಪ್ರೇಷನ್ ಮಾಡ್ತಿದ್ದಂಥವಳು. ಒಂದು ದಿನಕ್ಕೆ 10 ಆಪ್ರೇಷನ್ ಮಾಡಿ 20 ಜೀವನ ಉಳಿಸ್ತಾ ಇದ್ದವಳು. ಅದ ಹೆಂಗ ಅವಳು ಆತ್ಮಹತ್ಯೆ ಮಾಡ್ಕೊತಾಳೆ? ಹೌದೌದು. ಏನೋ ಅವನಿಗೊಂಥರ ಚೆನ್ನಾಗಿರೋ ಹುಡುಗಿ ನೋಡ್ಬೇಕು ಅಂತನೋ ಏನೋ ಇತ್ತೋ ಏನೋ, ಅಥವಾ ಸ್ವಲ್ಪ ಅವಳದು ಏನೋ ಸಮಸ್ಯೆ ಇತ್ತು, ಸ್ವಲ್ಪ ಅವಳದು ಕಿವಿ ಕೇಳಿಸ್ತಾ ಇರಲಿಲ್ಲ ಇತ್ತೀಚೆಗೆ. ಹಂಗಾಗಿ ಅದನ್ನೇ ದೊಡ್ಡ ವಿಚಾರ ಮಾಡ್ದ. ನನ್ನ ಮಕ್ಳಿಗೂ ಅದೇ ಬಂದ್ಬಿಡ್ತದೆ, ಎರಿಡಿಟಿ ಇರ್ಬೋದೇನೋ, ನನ್ನ ಮಕ್ಳಿಗೂ ಹಂಗೆ ಆದ್ರೆ ಏನು ಮಾಡೋದು, ಇವಳು ಸುಳ್ಳು ಹೇಳಿದ್ಲು, ಮದುವೆ ಆಗುವಾಗ ಸುಳ್ಳು ಹೇಳಿದ್ಲು ಅನ್ನೋ ಥರ ಅದನ್ನೇ ಟಾರ್ಚರ್ ಮಾಡಿ ದಿನ 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 ಅವಳಿಗೆ ಟಾರ್ಚರ್ ಮಾಡಿ 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 ಇನ್ನೊಂದು ಮದುವೆ ಐತಿ. ನಮ್ಮ ಅಕ್ಕ ಯಾವಾಗಲೂ ಕಲಾವತಿ ಅಂತ ಅವರು ಮುಖ್ಯ ಶಿಕ್ಷಕರು ಹೋಗಿ ಸಂಧಾನ ಮಾಡ್ತಾಯಿದ್ರು. ಇರಪ್ಪ ಆಯಿತು ಇರು ಅಂತ ಏನು ಹೇಳಿದ್ರು ನಾನು ಇನ್ನೊಂದು ಮದುವೆ ಐತೀನಿ ಆಗ್ಬೋದಾಗಿತ್ತು. ಇಬ್ಬರು ಇಲ್ಲದ್ರೆ 10 ಜನ ಕಟ್ಕಲಿ ಬಿಡಿ. ಅವಳ ಪಾಡ್ಗಳು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ಲು. ಹುದ್ದೆ ಇತ್ತು, ಮಕ್ಕಳಿದ್ದು, ಹೆಣ್ಮಕ್ಳು ಜವಾಬ್ದಾರಿಯಾಗಿ. ಅನ್ಯಾಯವಾಗಿ ಅವನೇ ಕಣಪ್ಪ ಸಾಯಿಸಿರೋದು. ಮುಖ ಎಲ್ಲ ಅಷ್ಟೊಂದು ನೀಲಿ ಗಟ್ಕೊಂಡಿದೆಯಂತೆ. ಕೆಲವ್ರು ಹೇಳ್ತಾರೆ ಇಷ್ಟು ಟೈಮ್ ಆದಮೇಲೆ ನೀಲಿ ಗಟ್ಕತ್ತದೆ ಬಾಡಿ ಅಂತ. ಅವನು ಅದೇನು ಮಾಡಿದವನು ಅಷ್ಟು ಕೇವಲ ಅವರಲ್ಲೇ ಅವಳು ಇಡೀ ಬಾಡಿ ನೀಲಿ ಆಗೈತೆ. ಕೈಕಾಲು ಕಟ್ಟಿರೋ ಸ್ಥಿತಿ ಇತ್ತೇನೋ ಅನ್ನೋ ಥರ ಕೈಗಳೆಲ್ಲ ಮುರ್ಕೊಂಡಂಗೆ ಆಗತ್ತೆ. ಹಂಗಾಗಿ ಅವನೇ ಕಣಪ್ಪ, ಅವನೇ ಮಾಡಿರೋದು. ನನ್ನ ಹೆಸರು ಶಕುಂತಲಾ ಅಂತೇಳಿ. ವಿದ್ಯಾಧರೆಗೆ ಸೋದರದತ್ತೆ ಆಗ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.